ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಜೀವನವನ್ನು ಉತ್ತಮಗೊಳಿಸಲೆಂದೇ, ನಿನ್ನ ಕಾರ್ಯಗಳನ್ನು ಸಂಪೂರ್ಣಗೊಳಿಸಲೆಂದೇ ದೇವರು ದೇವತೆಗಳು ನಿನ್ನ ಮನೆಗೆ ಬಂದಿದ್ದಾರೆ. ನಿನ್ನ ಮನೆಯಲ್ಲೇ ವಾಸವಾಗಿರುವ ನಾನು ಅವರ ಉಪಸ್ಥಿತಿಯ ಸಾಕ್ಷಿಯಾಗಿದ್ದೇನೆ. ನಿನಗೆ ಬೇಕಾದ ವರವನ್ನು ನೀನು ಕೇಳಿ ಪಡೆದುಕೊಳ್ಳಬಹುದು. ನೀನು ಕೇಳಿದ ವರವನ್ನು ಅವರು ನೀಡುತ್ತಾರೆ. ನಂಬಿಕೆಯನ್ನು ಬಿಡಬೇಡ. ನಿನಗೆ ಯಾರೂ ಇಲ್ಲವೆಂದು ಹೇಳಬೇಡ. ಈ ನಿನ್ನ ಸಾಯಿಯ ಕಣ್ಣುಗಳು ನಿನ್ನನ್ನೇ ನೋಡುತ್ತಿವೆ. ಜನರು ನಿನ್ನಲ್ಲಿ ಏನನ್ನು ಗಮನಿಸಲು ಬಯಸುತ್ತಾರೋ ಗಮನಿಸಲಿ. ನಿನ್ನಿಂದ ಏನನ್ನು ಕಲಿಯಲು ಬಯಸುತ್ತಾರೋ ಕಲಿಯಲಿ. ನಿನ್ನ ಹಾಗೆ ಯಾರೂ ಇಲ್ಲವೆಂದು ನಿನಗೆ ತಿಳಿದಿರಲಿ. ನೀನು ನನ್ನ ಮಾರ್ಗದಲ್ಲಿ ನಡೆಯುತ್ತಿರುವೆ. ತನ್ನ ಮೇಲೆ ಗಮನವನ್ನು ವಹಿಸು. ನನ್ನ ಮಗುವೆ, ನೀನು ನೋಡುವ ಸುದ್ದಿಗಳು ನಿನಗೆ ಉಪಯೋಗಕರವೇ ಎಂದು ಮೊದಲು ಯೋಚಿಸು. ಸುದ್ದಿಗಳಿಂದ ಸುದ್ದಿ ಮಾತ್ರವಲ್ಲ, ಮಾಹಿತಿಗಳು ಮಾತ್ರವಲ್ಲ, ನಕಾರಾತ್ಮಕತೆಯೂ ಸಿಕ್ಕಿದರೆ ಅದು ನಿನಗೆ ಬೇಡವೆಂದು ನಿರ್ಧರಿಸು. ಪ್ರಪಂಚದಲ್ಲಿ ನಡೆಯುತ್ತಿರುವ ಸಕಾರಾತ್ಮಕ ವಿಷಯಗಳು ಹೇರಳವಾಗಿರುವಾಗ ನಕಾರಾತ್ಮಕತೆಗೆ ನಿನ್ನ ಸಮಯವನ್ನು ನೀಡುವ ಅಗತ್ಯವಿದೆಯೇ? ತನ್ನ ಮೇಲೆ, ತನ್ನ ಕುಟುಂಬದ ಮೇಲೆ, ತನ್ನ ಸ್ನೇಹಿತರ ಮೇಲೆ, ತನ್ನ ಕೆಲಸದ ಮೇಲೆ, ತನ್ನ ಆರೋಗ್ಯದ ಮೇಲೆ, ತನ್ನ ಭಕ್ತಿಯ ಮೇಲೆ, ತನ್ನ ಜ್ಞಾನದ ಮೇಲೆ ನಿನ್ನ ಗಮನವಿರಲಿ. ಸಕಾರಾತ್ಮಕ ಆಲೋಚನೆಗಳು ಮಾತ್ರವೇ ಇರಲಿ. ನೀನು ನನ್ನ ಅನನ್ಯ, ನೀನು ನನ್ನ ಮುದ್ದು ಮಗು. ನಿನಗೆ ನಾನಿರುವಾಗ ಎಲ್ಲ ಶುಭವೇ. ಜೈ ಸಾಯಿರಾಮ್.